ರಾಜ್ಯದ ಬರಗಾಲಕ್ಕೆ ತುತ್ತಾಗುತ್ತಾ ಕರುನಾಡು. ಯಾದಗಿರಿಯಲ್ಲಿ ಮುಂಗಾರು ಕೈಕೊಟ್ಟಿದೆ. ರೈತರು ಕಂಗೆಟ್ಟು ಕೂತಿದ್ದಾರೆ. ಹೊಲದಲ್ಲಿ ಬಾಡ್ತಾ ಇದೆ ಹತ್ತಿ, ತೊಗರಿ, ಶೇಂಗಾ ಬೆಳೆ. ಮಳೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಕೂತಿದ್ದಾರೆ ರೈತರು. ಬೋರ್ವೆಲ್ನಿಂದ ನೀರು ಬಿಡೋದಕ್ಕೆ ವಿದ್ಯುತ್ ಕೊರತೆ ಆಗಿದೆ. ಜೆಸ್ಕಾಂ ಇಲಾಖೆ ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾ ಇಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದೆ. ಮಳೆ ಕೊರತೆಯಿಂದಾಗಿ ಅರ್ಧದಷ್ಟು ಗುರಿ ತಲುಪೋದಕ್ಕಾಗಿಲ್ಲ. ರೈತರು ಕಂಗಾಲಾಗಿದ್ದಾರೆ. ಪೂರ್ವ ಮುಂಗಾರು ಚೆನ್ನಾಗಿ ಬಂದಿದ್ದಕ್ಕೆ ಕೆಲವು ಕಡೆ ಬಿತ್ತನೆ ಕಾರ್ಯ ಮುಗಿಸಿದ್ರು. ಇಷ್ಟೊತ್ತಿಗೆಲ್ಲ ಮಳೆ ಬರಬೇಕಿತ್ತು, ಆದರೆ ಮಳೆ ಬಂದಿಲ್ಲ. ಮಳೆ ನಿರೀಕ್ಷೆಯಲ್ಲೇ ರೈತರು ಕಾದು ಕೂತಿದ್ದಾರೆ. ಬೆಳೆ ನೋಡಿದ್ರೆ ನಷ್ಟಕ್ಕೊಳಗಾಗ್ತಾ ಇದೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮವಾಗಿ ಗಿರಿನಾಡಿನ ರೈತರು ಕೂಡ ಕಂಗಾಲಾಗಿ ಹೋಗಿರುವಂಥದ್ದು. ಕಳೆದ 15 ದಿನಗಳ ಹಿಂದೆನೇ ಏನಂತಂದ್ರೆ ಬಿತ್ತನೆ ಮಾಡಿದಂಥ ರೈತರು ಇವತ್ತೇನಂತಂದ್ರೆ ಬೆಳೆ ಬಂದಿದೆ, ಆದರೆ ಮಳೆ ಇಲ್ಲದೆ ಆ ಒಂದು ರೈತನ ಬೆಳೆ ಏನಂತಂದ್ರೆ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಾ ಇರುವಂಥದ್ದು. ಸದ್ಯ ನಾನು ಏನಂತಂದ್ರೆ ಶೇಂಗಾ ಬೆಳೆದಂಥ ಹೊಲದಲ್ಲಿದ್ದೀನಿ. ಇಲ್ಲಿನ ದೃಶ್ಯವನ್ನ ನಿಮಗೂ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಹೋಗ್ತಾರೆ. ನೋಡ್ಬೋದು, ಈಗಾಗಲೇ ಏನೊಂದು ಫುಲ್ಲು ಗ್ರೀನ್ ಆಗಿ ಫಲವತ್ತಾಗಿ ಬೆಳೆದಂಥ ಈ ಒಂದು ಶೇಂಗಾ ಬೆಳೆ ಸಂಪೂರ್ಣವಾಗಿ ಏನಂತಂದರೆ ತನ್ನ ಒಂದು ಕಲರನ್ನೇ, ಕಳೆಯನ್ನೇ ಕಳ್ಕೊಳ್ತಾ ಇರುವಂಥ ದುಸ್ಥಿತಿ ಏನಂತಂದರೆ ಯಾದಗಿರಿಯಲ್ಲಿ ಬಂದಿರುವಂಥದ್ದು. ಎರಡೆರಡು ಪ್ರಮುಖ ನದಿಗಳು ಇರುವಂಥ ಈ ಒಂದು ಜಿಲ್ಲೆಯಲ್ಲೂ ಕೂಡ ಮಳೆ ಕೈ ಕೊಟ್ಟರೆ ರೈತರು ಕಂಗಾಲಾಗುವಂಥ ಪರಿಸ್ಥಿತಿ ನಿರ್ಮಾಣಗೊಂಡಿರುವಂಥದ್ದು. ಫುಲ್ ಏನಂತಂದ್ರೆ ಹಸಿರಾಗಿರ್ಬೇಕಾದಂಥ ಬೆಳೆ ಈ ರೀತಿಯಾಗಿ ಏನಂತಂದರೆ ನೀರಿಲ್ಲದೆ ತನ್ನ ಕಲರನ್ನು, ತನ್ನ ಕಳೆಯನ್ನು ಕಳ್ಕೊಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಮಳೆ ಏನೋ ಕೈ ಕೊಟ್ಟಿದೆ, ಆದರೆ ಏನಂತಂದ್ರೆ ರೈತರು ಏನಾದರೂ ಮಾಡಿ ಬೋರ್ವೆಲ್ ಆಗಿರ್ಬೋದು, ಕಾಲುವೆ ಮೂಲಕ ನೀರು ತಗೋಬೇಕು. ನೀರು ಏನಂತಂದ್ರೆ ಹೊಲಗಳಿಗೆ ಹರಿಸ್ಬೇಕಂತಂದ್ರೆ ಇತ್ತ ಏನಂತಂದ್ರೆ ವಿದ್ಯುತ್ ಕೂಡ ಏನಂತಂದರೆ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ. ಜೆಸ್ಕಾಂನ ನಿರ್ಲಕ್ಷ್ಯದಿಂದ ಇವತ್ತು ರೈತರು ಏನೋ ಬೋರ್ವೆಲ್ ಮೂಲಕ ಆದರೂ ನೀರು ಹರಿಸ್ಬೇಕು, ಆ ಬೆಳೆಯನ್ನು ಉಳಿಸ್ಕೊಳ್ಬೇಕಂತಂದ್ರೆ ಅದು ಕೂಡ ಸಾಧ್ಯವಾಗದಂಥ ಪರಿಸ್ಥಿತಿ ಇದೆ. ಇಲ್ಲಿನ ರೈತರಿಗೆ ಕೂಡ ನಾ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಏನು ಹೇಳ್ತಾರೆ ರೈತರು, ಯಾವಾಗ ಬಿತ್ತನೆ ಆಗ್ಯದ, ಈ ಮುಂದೆ ಏನು ಅವ್ರದ್ದು ಅಂಥೇಳಿ ಅವರಿಗೆ ಕೇಳ್ತಾ ಹೋಗ್ತೀನಿ. ಯಾವಾಗ ಬಿತ್ತನೆ ಮಾಡಿರ್ರಿ, ಇದು ಹೆಂಗೀಗ ಬೆಳೆ ಒಣಗ್ಲತ್ತದ, ಏನು ಹೇಳ್ತೀರಿ? ಬೆಳೆ ಒಣಗತಾಗತ್ರಿ, ನೀರಿಲ್ಲ ರೀ, ಮಳೆ ಹೋಗ್ಯಾದ್ರಿ, ಒಣಗೋಗ್ಯಾದ್ರಿ. ಕರೆಂಟ್ ಕೊಡವಲ್ದು, ಕರೆಂಟ್ 7 ಗಂಟೆನ ಕೊಡವಲ್ದು, 10 ಗಂಟೆ ಕರೆಂಟ್ ಕೊಡಬೇಕು ರೀ. ಎಷ್ಟಕ್ಕೆ ಬಂದು ಎಷ್ಟಕ್ಕೆ ಹೋಯ್ತದ ಕರೆಂಟ್? ಮುಂಜಾನೆ ಬಂದರೆ ಸಾಯಂಕಾಲ ಬರ್ತದ್ರಿ, ಮಧ್ಯಾಹ್ನಕ್ಕೆ ಬರ್ತದ್ರಿ, 3 ತಾಸು 4 ತಾಸು ಬರಲ್ಲ ರೀ ಕರೆಂಟ್. ಸೊ ಇದು ರೈತ ಮಹಿಳೆಯ ಮಾತು. ಮತ್ತೊಬ್ಬರು ಹೋರಾಟಗಾರರು ಕೂಡ ಇದ್ದಾರೆ, ಅವ್ರಿಗೆ ನಾ ಮಾತಾಡಿಸ್ತಾ ಹೋಗ್ತೀನಿ. ಒಂದ್ ಕಡೆ ನೀರು ಇಲ್ಲ, ಒಂದ್ ಕಡೆ ಕರೆಂಟು ಇಲ್ಲ, ಏನು ಹೇಳ್ತೀರಿ? 7 ತಾಸು ಕೊಡಬೇಕಾದ ಕರೆಂಟಿನ ಜೆಸ್ಕಾಂದವರು 7 ಕಾಸಿಲ್ಲ, 1 ಗಂಟೆಗೆ ಅರ್ಧ ಗಂಟೆಗೆ ಯಾವ ಬಂತವೆ ತೆಗೆಯೋದು ಮಾಡೋದ್ರಿಂದ ಅದು ಕೂಡ ಸಮರ್ಪಕವಾಗಿ ಆಗ್ತಿಲ್ಲ. ಅದ್ರ ಸಲುವಾಗಿ ರಾಜ್ಯ ಸರ್ಕಾರ ಮತ್ತು ಕೃಷಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಈ ಭಾಗಕ್ಕೆ ಏನದಂದರೆ ಮಳೆ ನೀರಿಂದು ಬರಗಾಲಕ್ಕಿಂತ ಮುಂಚಿತವಾಗಿ ಬೆಳೆ ಉಳಿಸಬೇಕಾದ್ರೆ ಈ ಜೆಸ್ಕಾಂ ಕೇಳಿಂತ ನೀವು ಏನೇ ಮಾಡ್ತೀರಿ ಗೊತ್ತಿಲ್ಲ, 10ರಿಂದ 12 ಗಂಟೆ ಕರೆಂಟ್ ಏನೋ ಕೊಟ್ಟರೆ ಈ ಬೆಳೆ ಇವರು ರೈತರು ಉಳಿಸಲಿಕ್ಕಾಗ್ತದ. ಇಲ್ಲದಿದ್ರೆ ಈ ಬೆಳೆ ಸಂಪೂರ್ಣ ಹಾಳಾಗಿ ಹೋಯ್ತಂದ್ರೆ ಇವರು ಸಾಲ ಸೂಲ ಮಾಡಿ ಅವ್ರ ಮಕ್ಕಳು ತೊಗೊಂಡು ದನ ಕರ ಎತ್ತುಗಳನ್ನು ಮಾರಿಕೇಸಿ ಇವರು ಬಾಂಬೆ ಮತ್ತು ಪುನಃ ಯಾವುದು ಬೆಂಗಳೂರಿಗೆ ಮಹಾನಗರಗಳಿಗೆ ಹೊಟ್ಟಿಪಾಡಿಗೆ ಗುಳೆ ಹೋಗೋ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ಆಗದಂತೆ ರಾಜ್ಯ ಸರ್ಕಾರ ಮುಂದೆ ಆಗ್ಬೇಕಂತಕ್ಕಂಥದ್ದೇ ನನ್ನ ಆಗ್ರಹ. ಸೊ ಇದಿಷ್ಟು ಏನಂತಂದರೆ ಇಲ್ಲಿನ ರೈತರು ಮತ್ತು ರೈತಪರ ಹೋರಾಟಗಾರರ ಮಾತಾಗಿತ್ತು. ಕ್ಯಾಮ್ರಾಮನ್ ರಫೀಕ್ ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.